ಉದಯಗಿರಿ ಗಲಭೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಮತಾಂಧ ಶಕ್ತಿಗಳು ತಲೆ ಎತ್ತಿದೆ, ಗಲಭೆ ಪೂರ್ವ ತಯಾರಿಯಿಂದಲೇ ಆಗಿರೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪಿಎಫ್ಐ ಎಸ್ಡಿಪಿಐ ಕೇಸ್ ವಾಪಸ್ ತೆಗೆದುಕೊಂಡ್ರು, ಹುಬ್ಬಳ್ಳಿ ಗಲಭೆ ಕೇಸನ್ನು ಕೂಡ ವಾಪಸ್ ತಗೊಂಡ್ರು. ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಮ್ಮಕ್ಕು ನೀಡ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನ ಮೇರೆಗೆ ಈ ರೀತಿಯ ವರ್ತನೆಗಳು ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮತಾಂಧ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ತಾ ಇದ್ದಾವೆ ಅನ್ನಲಿಕ್ಕೆ ಮೈಸೂರಿನ ಘಟನೆ ಒಂದು ಉದಾಹರಣೆ. ಮೈಸೂರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಸ್ಟೇಟಸ್ ಹಾಕಿದ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಮಾಡೋದು ಇದು ಪೂರ್ವ ತಯಾರಿಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿನ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು. ಯಾಕಂದ್ರೆ ಇವತ್ತು ಕೆಲವು ಆನ್ಲೈನ್ ಮಾಧ್ಯಮದಲ್ಲಿ ಬಂದಿದೆ, ಅವನಷ್ಟಕ್ಕೆ ಅವನು ವಾಟ್ಸಾಪ್ದಲ್ಲಿಯೋ ಎಲ್ಲೋ ಇತ್ತದು, ಯಾರು ಹಾಕಿದ್ದಾನೆ ಅಂತ ಈಗ ಅರೆಸ್ಟ್ ಮಾಡಿದ್ದಾರೆ. ಅದನ್ನ ಅವನ ಅಂಗಡಿಯಲ್ಲಿರುವಂಥ ಕೆಲವರು ಕೆಲಸಗಾರರು ಮಾಡಿದ್ದಾರೆ ಅಂತ ಇಲ್ಲಿ ಬಂದಿದೆ. ನನಗೆ ಇದರ ಬಗ್ಗೆ ತಯಾರಿ ಗಲಭೆ ಮಾಡಲಿಕ್ಕೆ ಎಲ್ಲ ಕಾಲದಾಗೂ ಯಾವ ರೀತಿ ತಯಾರಿ ಇಟ್ಕೊಂಡಿರ್ತಾರೆ ಅನ್ನೋದು ಇದು ಅತ್ಯಂತ ಗಂಭೀರವಾದಂಥ ವಿಷಯ ಇದೆ. ಹಾಗಾಗಿ ಇವತ್ತೇನಿವರು ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.